ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಫಸ್ಟ್ ಪ್ರೋಮೋ ನೋಡ್ಬಿಡೋಣ. ಅರಮನೆನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೋ ಯುದ್ಧಗಳು ನಡೆದೋಗಿದೆ. ಈ ಅರಮನೆಯಲ್ಲಿ ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೆ ಬಹಳ ಯುದ್ಧಗಳು ನಡೆಯೋದಿದೆ. ಸಕ್ಕತ್ತಾಗಿದೆ ನಿಜವಾಗ್ಲೂ. 11 ಸೀಸನ್ಗಿಂತ ಈ ಸೀಸನ್ ತುಂಬಾ ಚೆನ್ನಾಗಿದೆ. ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇವಾಗ ಪ್ರೋಮೋ ಹೇಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು, ಒಂದು ಅರಮನೆ ಉಳಿಸ್ಕೋಬೇಕಂತಂದ್ರೆ ಇಲ್ಲಿ ಸುಮಾರು ಯುದ್ಧಗಳು ನಡೆದೋಗುತ್ತೆ, ಅದೇ ರೀತಿ ಮನೆಯಲ್ಲಿ ಉಳ್ಕೋಬೇಕು ಅಂತಂದ್ರೆ ಬಹಳ ಯುದ್ಧಗಳು ನಡೆಯೋದು ಬಾಕಿ ಇದೆ ಅಂತ ಹೇಳಿದ್ರು. ತುಂಬಾನೇ ಚೆನ್ನಾಗಿ ಹೇಳಿದ್ರೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ 120 ದಿವಸ ಇರಬೇಕು ಅಂತಂದ್ರೆ ಇಲ್ಲಿ ಯುದ್ಧನೂ ಮಾಡಬೇಕು, ಜಗಳನೂ ಮಾಡಬೇಕು, ಕಥನ ಎಲ್ಲ ಕೂಡ ಇಲ್ಲಿ ಮಾಡಬೇಕು. ಅದೇ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನು ಕೂಡ ಇಲ್ಲಿ ಗೆಲ್ಲಬೇಕು. ಮನೆಯವರ ಮನಸ್ಸು ಇಲ್ಲಿ ಗೆಲ್ತಾರೋ ಬಿಡ್ತಾರೋ, ಜನಗಳ ಮನಸ್ಸನ್ನ ಗೆದ್ರೆ ಸಾಕು. ಬಿಗ್ ಬಾಸ್ ಕಿರೀಟ ಅಂತೂ ಅವ್ರಿಗೆ ಸೇರುತ್ತೆ, ಬಿಗ್ ಬಾಸ್ ಕಪ್ ಕೂಡ ಅವ್ರದ್ದಾಗುತ್ತೆ. ಸೊ ವೀಕ್ಷಕರೇ, ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಹೇಳಿದ್ದೆ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಇಲ್ಲಿ ಬರ್ತಾ ಇರುತ್ತೆ. ಈ ಸತಿ ರಾಜ್ಯ ಭಾರ ಥೀಮ್ ಇರುತ್ತೆ ಅಂತ ಬಿಟ್ಟು ಅದೇ ರೀತಿಯಲ್ಲಿ ನೀವು ಸೆಟ್ಗಳನ್ನ ನೋಡಿದ್ರೆ ಇಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಇಲ್ಲಿ ನಾನು ಕೂಡ ಕಮೆಂಟ್ಸ್ನಲ್ಲಿ ಓದಿದೆ, ತುಂಬ ಚೆನ್ನಾಗಿದೆ ಮನೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹಾಕಿದ್ರು. ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿಯಂತೂ ಬಿಗ್ ಬಾಸ್ದು ಹಬ್ಬ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗಿ ಒಂದು ವಾರ ಆಗಿದೆ, ದಸರಾ ಹಬ್ಬ. ಆದರೆ ನಿಜವಾದ ಹಬ್ಬ ಶುರು ಆಗ್ತಿರೋದು ನಾಳೆಯಿಂದ. ಈಗ ಏನು ಗ್ರ್ಯಾಂಡ್ ಓಪನಿಂಗ್ ಇದೆ, ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ 6 ಗಂಟೆ ಯಾವಾಗ ಆಗುತ್ತೆ ಅಂತ ಕೂಡ. ಈಗ ನಾಳೆ 6 ಗಂಟೆಯಿಂದ 11:30ವರೆಗೂ ಬಿಗ್ ಬಾಸ್ ಮನೆ ಒಳಗಡೆ ಯಾರ್ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ, ಯಾರ್ಯಾರು ಕಾಲಿಡ್ತಿದ್ದಾರೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ರಿಗೂ ಈಗ ಏನಪ್ಪ ಒಂದು ಕನ್ಫ್ಯೂಷನ್ ಅಂತಂದ್ರೆ, ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿದೆ. ಆದ್ರೆ ಈ ಮನೆಗೆ ತಕ್ಕಂತೆ ಕಂಟೆಸ್ಟೆಂಟ್ಗಳು ಇರ್ತಾರ ಅಂತ ಅಂದ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಹೇಳಿದ್ದೀನಿ. ಬಿಗ್ ಬಾಸ್ ಸೆಟ್ಗೆ ಆಲ್ರೆಡಿ ಈಗ 9 ಜನ ಇಲ್ಲಿ ಬಂದು ಸೇರಿದ್ರು ಅಂತ ಅಂದ್ಬಿಟ್ಟು ನನಗೆ ಏನೊಂದು ಲಿಸ್ಟ್ ಸಿಕ್ಕಿತ್ತು. ಆ ಲಿಸ್ಟ್ ಪ್ರಕಾರ ನಾನು ನಿಮಗೆ ಹೇಳಿದ್ದೆ, ಇವರೆಲ್ಲ ಬಂದಿದ್ದಾರೆ ಈಗ ಪರ್ಫಾರ್ಮೆನ್ಸ್ ಕೊಡೋಕ್ಕೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಇಲ್ಲಿ ರೆಡಿ ಆಗಿದ್ದೇನೆ ಅಂತ ಅಂದ್ಬಿಟ್ಟು. ಮನೆ ತಕ್ಕಂಗೆ ಈ ಸತಿ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಏನೊಂದು ತಪ್ಪುಗಳಿತ್ತು ಇಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಕಳೆದ ಸೀಸನ್ನಲ್ಲಿ ಏನೊಂದು ಬೇಜಾರಾಗಿತ್ತು, ಆ ಬೇಜಾರೆಲ್ಲ ಇಲ್ಲಿ ನಿಜವಾಗ್ಲೂ ಕೂಡ ಹೋಗಿದೆ ಅಂತಾನೆ ಹೇಳ್ಬೋದು. ಏನೇನು ತಪ್ಪಿತ್ತು ಇವಾಗ ಆಲ್ಮೋಸ್ಟ್ ನೀವು ನೋಡೋದು, ಒಂದು ಕರ್ನಾಟಕದ ವೈವಿಧ್ಯತೆ ಹೇಗಿತ್ತು ಅದೆಲ್ಲ ಮರಿತಾ ಬಂದರು. ಮತ್ತು ಇಂಗ್ಲೀಷ್ನಲ್ಲಿ ಜಾಸ್ತಿ ಮಾತಾಡಿದ್ರು ಕೂಡ ಈ ರೀತಿಯಾದ ಒಂದು ಕಂಪ್ಲೇಂಟ್ಸ್ಗಳಿತ್ತಲ್ಲ, ಎಲ್ಲ ಕೂಡ ಇಲ್ಲಿ ಸರಿಯಾಗಿದೆ. ಆಲ್ಮೋಸ್ಟ್ ಕಂಡೀಷನ್ ಹಾಕಿದ್ರು ಫಸ್ಟಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಂತ ಅಂದ್ಬಿಟ್ಟು ನಿಮ್ಗೊಂದು ನ್ಯೂಸ್ ಕೂಡ ಇಲ್ಲಿ ನಾನು ಕೊಟ್ಟಿದ್ದೆ. ಅದೇ ರೀತಿ ಇಲ್ಲಿ ಏನೊಂದು ಕಂಡೀಷನ್ ಹಾಕಿದ್ರು ಅದ್ರ ಪ್ರಕಾರನೇ ಒಂದೊಂದೇ ಏನೇನು ತಪ್ಪುಗಳಿತ್ತು ಅದರ ತಿದ್ಕೊಂಡ್ ಬಂದಿದ್ದಾರೆ. ನಿಜವಾಗ್ಲೂ ಸಕ್ಕತ್ತಾಗಿ ಪ್ರೋಮೋ ಅಂತೂ ಬಂದಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಈಗ ಈ ಒಂದು ಮನೆಗೆ, ಈ ಬಿಗ್ ಬಾಸ್ ಮನೆಗೆ ತಕ್ಕಂತೆ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಬರ್ತಿದ್ದಾರೆ. ಆಲ್ಮೋಸ್ಟ್ 99.9% ಕಾಂಟ್ರವರ್ಸಿ ಪರ್ಸನ್ ಅಂತೂ ಬರ್ತಾನೆ ಇಲ್ಲ. ಎಲ್ಲೋ 1%, ಯಾಕಂತಂದ್ರೆ ಕಾಂಟ್ರವರ್ಸಿ ಮಾಡ್ಕೊಳ್ಳಿರೋ ಪರ್ಸನ್ ಯಾರು ಇರೋದೇ ಇಲ್ಲ, ಒಬ್ಬ ಆದರೂ ಇದ್ದೇ ಇರ್ತಾನೆ. ಅದೇ ರೀತಿ ಬಿಗ್ ಬಾಸ್ ಮೇಲೆ ಯಾರ್ಗಣ ಒಬ್ಬರಿಗೆ ಇಬ್ಬರಿಗೆ ಚಾನ್ಸ್ ಸಿಗ್ಬೋದು, ಬಟ್ ಅವರೇ ಎಲ್ಲರೂ ಕೂಡ ಇಲ್ಲಿ ಇರಲ್ಲ. ಸದ್ಯ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರ್ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೂ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯ ಪ್ರೋಮೋ ಅಂತೂ ನೋಡಿರ್ತೀರಾ, ಪ್ರೋಮೋ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ, ಮತ್ತೆ ಬಿಗ್ ಬಾಸ್ ಮನೆಗೆ ಈ ಸತಿ ಯಾರೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.